ರಾಜ್ಯದಲ್ಲಿ ಜಾತಿ ಜನಗಣತಿ ಜಾರಿ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ, ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಸಚಿವ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಚಿವ ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಮುನಿಯಪ್ಪ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸಿದ್ದಾರೆ. ಮುನಿಯಪ್ಪ ಮನೆಯಲ್ಲಿ ಪಿಡಬ್ಲ್ಯೂಡಿ ಸಚಿವ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ತಪ್ಪೇನು ಅಂತ ಕೇಳಬಹುದು. ತಪ್ಪೇನೂ ಇಲ್ಲ ಬ್ರೇಕ್ಫಾಸ್ಟ್ ಆದರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿದೆ ಸಚಿವರ ನಿವಾಸ. ತೀವ್ರ ಕುತೂಹಲ ಮೂಡಿಸಿದ ಅಹಿಂದ ಸಚಿವರ ಬ್ರೇಕ್ಫಾಸ್ಟ್ ಭೇಟಿ. ನಿನ್ನೆ ಗಣತಿ ವಿಚಾರವಾಗಿ ವಿಶೇಷ ಕ್ಯಾಬಿನೆಟ್ ಬೆನ್ನಲ್ಲೇ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಮೊನ್ನೆಯಷ್ಟೇ ಮುನಿಯಪ್ಪ ಜಮೀರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇದರ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ಸಚಿವ ಜಾರಕಿಹೊಳಿ ಅವರ ಭೇಟಿ. ಮುನಿಯಪ್ಪ ಅವರ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ರು. ನಿನ್ನೆ ತಾನೇ ವಿಶೇಷ ಕ್ಯಾಬಿನೆಟ್ ನಡೆದಿದೆ. ಇದರ ಬೆನ್ನಲ್ಲೇ ಇವತ್ತು ಬ್ರೇಕ್ಫಾಸ್ಟ್ ಸಭೆಯನ್ನ ಕೆಎಚ್ ಮುನಿಯಪ್ಪ ಅವರ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಇಟ್ಕೊಳ್ಳಲಾಗಿತ್ತು. ಬಹಳಷ್ಟು ಕುತೂಹಲ ಮೂಡಿಸಿದೆ ಅಹಿಂದ ಸಚಿವರ ಬ್ರೇಕ್ಫಾಸ್ಟ್ ಭೇಟಿ. ಒಂದು ತೀರ್ಮಾನ ತಗೊಳ್ತೀವಿ, ಎಲ್ಲರೂ ಒಪ್ಪಿಕೊಳ್ಳಬೇಕು ಅನ್ನೋದಾದ್ರೆ ಈ ಸಂಖ್ಯೆಯ ಬದಲಾವಣೆಗಳೇ ಮೇಲಿರೋದು ಅವ್ರಿಗೆ. ಈ ಸಂಖ್ಯೆಗಳು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ ಅದು ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಒಪ್ಪಿಕೊಳ್ಳಬೇಕು ಅನ್ನೋದಾದ್ರೆ ಈ ಸಂಖ್ಯೆಯ ಬದಲಾವಣೆಗಳೇ ಮೇಲಿರೋದು ಅವ್ರಿಗೆ. ಈ ಸಂಖ್ಯೆಗಳು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ ಅದು ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಒಪ್ಪಿಕೊಳ್ಳಬೇಕು ಅನ್ನೋದಾದ್ರೆ ಈ ಸಂಖ್ಯೆಯ ಬದಲಾವಣೆಗಳೇ ಮೇಲಿರೋದು ಅವ್ರಿಗೆ. ಈ ಸಂಖ್ಯೆಗಳು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ ಅದು ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಒಪ್ಪಿಕೊಳ್ಳಬೇಕು ಅನ್ನೋದಾದ್ರೆ ಈ ಸಂಖ್ಯೆಯ ಬದಲಾವಣೆಗಳೇ ಮೇಲಿರೋದು ಅವ್ರಿಗೆ. ಈ ಸಂಖ್ಯೆಗಳು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ ಅದು ಕೆಳಗರಾಗಲಿ ಲಿಂಗಾಯತರಾಗಲಿ ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂತ ತೀರ್ಮಾನ ತಗೊಳ್ತೀವಿ. ಮಾತಾಡಿ ವಿಶೇಷ ಏನಿಲ್ಲ. ಹಿರಿಯ ಸಚಿವರಾದ ಮುನಿಯಪ್ಪನವ್ರು ಹೇಳ್ದಂಗೆ ನಮ್ಮ ಮನೆಗೆ ಅವ್ರು ಬಂದಿದ್ದಾರೆ. ಸಾಕಷ್ಟು ಸಾರಿ ನಾವು ಅವ್ರ ಮನೆಗೆ ಬಂದಿದ್ದೇವೆ. ಅವರು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ರಸ್ತೆಗಳು ಕೂಡ ಹಿಂದೆ ಕೂಡ ಹೇಳಿದ್ರು, ಅವರು ಮಾಡಲಿಕ್ಕಾಗಿಲ್ಲ. ಈಗ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 23/8 ಒಂದು CM ಅವರ ಕಾರ್ಯಕ್ರಮ ಇದೆ ಅವ್ರ ಜಿಲ್ಲೆಯಲ್ಲಿ. ಅದಕ್ಕೂ ಕೂಡ ಬರಬೇಕಂತ ಅವರ ಅವಾರ್ಡ್ ಕೊಟ್ಟಿದ್ದಾರೆ. ಇವೆಲ್ಲ ಚರ್ಚೆ ಮಾಡಲಿಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ ಅಷ್ಟೇ ಸಹಜವಾದ. ಜೊತೆಗೆ ಉಪಹಾರ ಕೂಡ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದೀಪಾ, ಕೆಎಚ್ ಮುನಿಯಪ್ಪ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಇಟ್ಕೊಳ್ಳಲಾಗಿತ್ತು. ಬಹಳಷ್ಟು ಕುತೂಹಲ ಮೂಡಿಸಿದೆ. ನಿನ್ನೆ ತಾನೇ ಸ್ಪೆಷಲ್ ಕ್ಯಾಬಿನೆಟ್ ಆಗಿದೆ. ಇವತ್ತು ಅಹಿಂದ ಸಚಿವರಿಬ್ಬರು ಕೂಡ ಭೇಟಿ ಮಾಡಿದ್ದಾರೆ. ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ. ಬರೀ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ಮಾತನಾಡಿದ್ವಿ, ಇನ್ಯಾವುದೋ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ವಿ ಅಂತ ಹೇಳಿದ್ರು ಕೂಡ ನಮಗೂ ಗೊತ್ತಿದೆ ಒಳಗಡೆ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ತಾರೆ ಅಂತ ಹೇಳಿ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ? ಇಂದೂರ ಒಂದಿಷ್ಟು CM ಪ್ರೋಗ್ರಾಮ್ ಅಂದ್ರೆ ಮುನಿಯಪ್ಪದಲ್ಲಿ ಕಾರ್ಯಕ್ರಮಕ್ಕೂ ಮುನ್ನ ಒಂದಿಷ್ಟು ಯೋಜನೆ ಕುರಿತಂತೆ ಚರ್ಚೆ ನಡೆಸಬೇಕಾಗಿತ್ತು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ನಮ್ಮ ನಿವಾಸಕ್ಕೆ ಬಂದಿದ್ರು. ಹಾಗಾಗಿ ರಾಜಕೀಯ ನಾಯಕರು ಸೇರಿದಾಗ ಸಹಜವಾಗಿಯೇ ಆ ಒಂದು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಆಗೋದು. ಅದೇ ರೀತಿಯಾಗಿ ಇವತ್ತು ಕೂಡ ಆಗಿದೆ ಅನ್ನುವಂತಹದ್ದು. ಯಾಕಂದ್ರೆ ಪ್ರಮುಖವಾಗಿ ನಿನ್ನೆ ಸಚಿವ ಸಂಪುಟ ವಿಶೇಷ ಸಚಿವ ಸಂಪುಟ ನಡೆದಿದೆ. ಸಭೆಯ ಬಳಿಕ ಒಂದಿಷ್ಟು ಚರ್ಚೆಗಳು,
ವಾಗ್ಯುದ್ಧಗಳು ಎಲ್ಲವೂ ಆಗಿರುವಂತಹದ್ದು. ಯಾಕಂದ್ರೆ ತಮ್ಮ ತಮ್ಮ ಸಮುದಾಯದ ವಿಚಾರವಾಗಿ ಒಂದಿಷ್ಟು ವಾಗ್ಯುದ್ಧಗಳು ನಡೆದಿದೆ. ಹಾಗಾಗಿ ಇಲ್ಲಿ ಅಂದ್ರೆ ಹಿಂದುಳಿದ ನಿಟ್ಟಿನಲ್ಲಿ ದಲಿತ ನಾಯಕರುಗಳು ಸೇರಿರುವಂತಹದ್ದು ತಮ್ಮ ಸಮುದಾಯದ ಕುರಿತಂತೆ ಅಂದ್ರೆ ಇದು ಅನುಷ್ಠಾನ ಆಗುತ್ತೋ ಬಿಡುತ್ತೋ ಅನ್ನುವಂತಹದ್ದು ಒಂದು ಕಡೆ. ಆದ್ರೆ ಈಗ ಮೇಲ್ವರ್ಗಗಳು ಅಂದ್ರೆ ಸಮುದಾಯಗಳು ಏನು ಅಪೋಸ್ ಮಾಡ್ತಾ ಇದೆ, ಆ ಅಪೋಸ್ ವಿಚಾರವಾಗಿಯೇ ಚರ್ಚೆ ನಡೆದಿದೆ ಅನ್ನುವಂತಹದ್ದು. ಆದ್ರೆ ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಹಲವಾರು ಆಯಾಮ ಪಡ್ಕೊಳ್ತಾ ಇರುವಂತಹದ್ದು, ಹಲವಾರು ಒಂದಿಷ್ಟು ವಿಶ್ಲೇಷಣೆಗೆ ಒಳಗಾಗ್ತಾ ಇರೋದಂತೂ ನಿಜ. ಯಾಕಂದ್ರೆ ಸಹಜವಾಗಿ ರಾಜಕೀಯ ನಾಯಕರು ಅದರಲ್ಲೂ ಇಷ್ಟೊಂದು ಬಿಸಿ ಅಂದ್ರೆ ಜಾತಿ ಗಣತಿಯ ಬಿಸಿ ಕಿಡಿ ಒತ್ತಿದಂತಹ ಬೆನ್ನಲ್ಲೇ ಭೇಟಿಯಾಗಿರುವಂತಹದ್ದು, ಚರ್ಚೆ ಮಾಡಿರುವಂತಹದ್ದು ಸಹಜವಾಗಿ ಇಂತಹದ್ದೊಂದು ಕುತೂಹಲ ಜೊತೆಗೆ ಇಂತಹದೊಂದು ಚರ್ಚೆ ಆಗಿರಬಹುದು ಅನ್ನೋದಕ್ಕೂ ಕೂಡ ಕಾರಣ ಆಗಬಹುದು. ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.